ಐತೆ ಮೇದಿಲ್ವಾ ಅಂತ ತಿಳ್ಕೊಳ್ಳೋದು ಯಾವ ಥರನಪ್ಪ ಅಂತಂದರೆ ಇಲ್ಲಿ ಐತೆ ನೋಡಿ. ಇಲ್ಲಿ ಇದು ಅದಕ್ಕೆ ತಿಂದಿರೋ ಜೀರ್ಣ ಆಗೋದು ಮತ್ತು ತಿನ್ನೋದು ಏನೇ ಬಾಡಿ ವೆಯ್ಟ್ ಇದ್ರೂ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಹಿಂಗೆ ಬರೀ ಮುಟ್ಟಿದ್ರೆ ಸಾಕು ನೀವು, ಅಲ್ಲಿ ಮೇದಿರೋದು ನೀವು ಏನೇನು ಮೇದಿರುತ್ತೋ ಅದೆಲ್ಲ ಇಲ್ಲಿ ಸಿಗುತ್ತೆ. ಇಲ್ಲಿ ಕಾಣಿಸ್ತಿದೆ, ಇದು ಮ್ಯಾತೆ ಅಂತ ಕರಿತೀವಿ. ಈ ಮ್ಯಾತಲ್ಲೇ ಗೊತ್ತಾಗುತ್ತೆ ನಾಟಿ ಮರಿಲಿ ಯಾವ ಥರನಪ್ಪ ಅಂತ ತಿಳ್ಕೊಳ್ಳೋದು ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಮೂತಿಲಿ ಅಂತಂದರೆ ಬೇರೆ ಕೋಳಿ ಮರಿಗಳಿಗೆ ಈ ಥರ ಮೂತಿ ಇರೋದಿಲ್ಲ. ಪ್ಯೂರ್ ನಾಟಿ ಮರಿಗಳಿಗೆ ನೋಡ್ತಾ ಇರ್ಬೋದು ಎಷ್ಟು ಚೂಪಾಗಿದೆ, ಎಷ್ಟು ಲೆಂತಾಗಿ ನೀಟಾಗಿದೆ ಅಂತ. ಮತ್ತು ಕಾಲು ಸಣ್ಣ, ಮತ್ತು ರೆಕ್ಕೆಗಳು, ಮತ್ತು ಪ್ರತಿಯೊಂದರಲ್ಲೂ ಮರಿ ಬಡ್ಕೊಳ್ಳೋ ರೀತಿಯಿಂದನೇ ಗೊತ್ತಾಗುತ್ತೆ ಇದು ಪ್ಯೂರ್ ನಾಟಿ ಅಲ್ವಾ ಮತ್ತು ಏನು ಎತ್ತ ಅಂತೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ತಾಯಿ ಕೋಳಿ ಜೊತೆ ಬೆಳೆದಿರೋ ಮರಿ ಇದು ಪೂರ್ತಿ ನೋಡ್ತಾ ಇರ್ಬೋದು ಎಷ್ಟು ಆ್ಯಕ್ಟಿವ್ ಆಗೈತೆ, ಎಷ್ಟು ರೆಕ್ಕೆ ಎಷ್ಟು ಚೆನ್ನಾಗೈತೆ ಅಂತ. ಮರಿಗಳು ಈ ಥರ ಆ್ಯಕ್ಟಿವ್ ಆಗಿರ್ತವೆ. ಮತ್ತು ರೆಕ್ಕೆ ಮತ್ತು ಶೈನಿಂಗು ಪ್ರತಿಯೊಂದರಲ್ಲೂ ಗೊತ್ತಾಗೋಯ್ತದೆ, ಕೋಳಿಗಳಲ್ಲಾಗಲಿ ಮರಿಗಳಲ್ಲಾಗಲಿ. ತುಂಬ ಜನ ತಲೆ ಕೆಡ್ಸ್ಕೊಳ್ಳೋದೇನಪ್ಪ ಅಂತಂದರೆ ನಾಟಿ ಕೋಳಿಗಳನ್ನ ಹೆಂಗೆ ತಿಳ್ಕೊಳ್ಳೋದು ಅಂತೆಲ್ಲ ಕನ್ವರ್ಸ್ತಾ ಇರ್ತೀರ. ನೋಡ್ತಾ ಇರಿ ಎಷ್ಟು ಚೆನ್ನಾಗೈತೆ ಮರಿ ಅಂತ. ಆಮೇಲೆ ಕಣ್ಣಲ್ಲೂ ಕೂಡ ತಿಳ್ಕೊಬೋದು. ನೋಡಿಲಿ ಬಾಕಿ ಕೋಳಿಗಳಿಗೆ ಮನುಷ್ಯರಿಗೆ ಯಾವ ಥರ ಕಣ್ಣು ಇರ್ತದೋ ಆ ಥರ ಕಣ್ಣಿರುತ್ತೆ. ಹೋಗಲಿ ಕಣ್ಬಿಡುವ. ಏಯ್ ಇವಾಗ ನೋಡಿ ಅಲ್ಲಿ ಕಣ್ಣು ಸುತ್ತ ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು. ಸುತ್ತ ಒಳಗಡೆ ಸಾರಿ ಅದು ಕ್ಯಾಮ್ರಾ ಸರಿಯಾಗಿ ಕಾಣಿಸ್ತಿಲ್ಲ. ರೌಂಡ್ ಶೇಪಲ್ಲಿ ನಿಮಗೆ ಇದ್ರ ಥರ ಕಾಣಿಸುತ್ತೆ. ಮಧ್ಯೆ ಸುತ್ತ ಆರೆಂಜ್ ಇದ್ದು ಮಧ್ಯೆ ಬ್ಲ್ಯಾಕ್ ಕಲರ್ ಕಾಣಿಸ್ತದೆ ಅಂತಂದರೆ ಅದು ಕಣ್ಬಿಡ್ತಲ್ಲ, ಅದೊಂದು ಕಾರಣಕ್ಕೆ ತೋರ್ಸೋಕ್ಕಾಗ್ತಿಲ್ಲ. ಆ ಥರ ಮರಿಗಳಲ್ಲಿ ಸುತ್ತ ಆರೆಂಜ್ ಕಲರ್ ಇದ್ದು ಮಧ್ಯ ಬ್ಲ್ಯಾಕ್ ಕಲರ್ ಇದ್ದರೆ ಅದು ಪ್ಯೂರ್ ನಾಟಿ ಕೋಳಿ ಮರಿಗಳು. ಮತ್ತು ಶೈನಿಂಗು ಮತ್ತು ಈ ಥರ ರೆಕ್ಕೆ ಶೈನಿಂಗು ಪ್ರತಿಯೊಂದರಲ್ಲೂ ಗೊತ್ತಾಗೋಯ್ತದೆ ಪ್ಯೂರ್ ನಾಟಿ ಅಲ್ವಾ ಮತ್ತು ಕ್ರಾಸ್ ಮರಿನ ಎಲ್ಲ ಗೊತ್ತಾಗೋಗುತ್ತೆ. ನಿಮ್ಮ ಮರಿ ಸಾಕೋರು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ನೋಡಿ ಸಾಕಿ ಫ್ರೆಂಡ್ಸ್, ಆರಾಮಾಗಿ ಯಾಮಾರೋದು ಮತ್ತು ಇದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಇದು 15 ದಿನದ ಮರಿ ಎಷ್ಟು ಚೆನ್ನಾಗೈತೆ ಅಂತ ನೋಡ್ತಾ ಇದ್ರಲ್ಲ. ಇಲ್ಲಿ ಕೋಳಿ ಜೊತೆ ಇರೋದೆಲ್ಲ 15 ದಿನದ ಮರಿಗಳವೆಲ್ಲ ಎಷ್ಟು ಆ್ಯಕ್ಟಿವಾಗಿ ಕರ್ಕೊಂಡು ಮೇಯಿಸ್ತೈತೆ ಅಂತ ನೋಡ್ತಾ ಇರ್ಬೋದು. ಏನೇ ಅಂದ್ರೂ ತಾಯಿ ಕೋಳಿ ಸಾಕೋಂಗೆ ತಾಯಿ ಕೋಳಿನೇ ಚೆಂದ. ಅಂದರೆ ಈಗ ಮಿಷಿನಲ್ಲಿ ಅದರಲ್ಲೆಲ್ಲ ಮರಿ ಹಾಕಿದ್ರೂ ಕೂಡ ನಾವು ಸಾಕಿದ್ರೂ ಕೂಡ ಬೆಟರ್ ಅಂತ ಏನಪ್ಪ ಅಂತ ಅನ್ನೋದು ಅಂದರೆ ಕೋಳಿ ಸಾಕು ಮರಿಗಳು. ಯಾವುದು ರೋಗ ಇರೋಲ್ಲ, ರಕ್ಷಣೆಗಳಿರಲ್ಲ. ಕೋಳಿನ ಏನು ಬೇಕು ಅದಕ್ಕೇನು ಬೇಡ ಪ್ರತಿಯೊಂದು ನೋಡ್ಕೊತವೆ. ಈಗ ನೋಡ್ತಾ ಇರ್ಬೋದು ತಾಯಿ ಕೋಳಿ ಐತೆ ಅನ್ನೋ ಧೈರ್ಯದ ಮೇಲೆ ಇಲ್ಲಿ ಕೂತೈತೆ, ಇಲ್ಲ ಅಂದರೆ ಅದು ಇಷ್ಟೊತ್ತು ಕಾಲ ಎಕ್ಸಿಟ್ ಆಗೋಗೋದು.